ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಾಡಿರೋ ಆರಿ ವರ್ಕ್ ಬ್ಲೌಸನ್ನು ನಿಮಗೂ ಕೂಡ ತೋರಿಸ್ತೀನಿ. ಇದು ನಾನು ಮಾಡಿರೋ ಗ್ರ್ಯಾಂಡ್ ಆಗಿರೋ ಆರಿ ವರ್ಕ್. ಇದು ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ಇದು ಬ್ಯಾಕ್ ನೆಕ್ಕು. ಇದು ಫ್ರಂಟ್ ನೆಕ್. ಇದು ಹ್ಯಾಂಡ್ ಮೇಲೆ ವರ್ಕ್ ಮಾಡಿದ್ದು. ಇದಕ್ಕೆ ಜಾಸ್ತಿ ಏನು ಐಟಮು ಖಾಲಿ ಆಗಲ್ಲ, ಜಾಸ್ತಿ ಐಟಮ್ ಬೇಕಾಗಿಲ್ಲ ಇದಕ್ಕೆ. ಈ ಥರ ಶುಗರ್ ಬೀಡ್ಸು, ಚೈನ್ ಸ್ಟಿಚ್ಚು, ಆಮೇಲೆ 4mm ಬೀಡ್ಸ್ ಅಷ್ಟೇ ನಾನು ಯೂಸ್ ಮಾಡಿದ್ದು. ತುಂಬ ಐಟಮ್ ಕೂಡ ಖಾಲಿ ಆಗಲ್ಲ ನಿಮಗೆ. ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಈ ಥರ ಬರುತ್ತೆ ವರ್ಕ್ ಇದರದ್ದು. ಇದು ಒಂದೇ ಕಸ್ಟಮರದ್ದು. ಒಂದೇ ಕಸ್ಟಮರು 2 ಬ್ಲೌಸನ್ನು ನನಗೆ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದರು. ಇನ್ನೊಂದು ಬ್ಲೌಸು ಈ ರೀತಿ ಇದೆ. ಇದರಲ್ಲಿ ನಾನು ಜಸ್ಟು ಶುಗರ್ ಬೀಡ್ಸು ಮತ್ತು ಚೈನ್ ಸ್ಟಿಚ್ಚು, ವೈಟ್ ಪರ್ಲನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ಇದಕ್ಕೂ ಕೂಡ ತುಂಬ ಐಟಮ್ ಏನು ಬೇಕಾಗಲ್ಲ. ಅಷ್ಟೊಂದು ಅಮೌಂಟ್ ಕೂಡ ನಿಮಗೆ ಖರ್ಚು ಮಾಡಬೇಕು ಅಂತ ಕೂಡ ಇಲ್ಲ. ಇದು ಇದರದ್ದು ಹ್ಯಾಂಡ್ ಮೇಲೆ ವರ್ಕ್ ಮಾಡಿದ್ದು ಈ ಥರ ಬರುತ್ತೆ. ಪರ್ಲಿಂದ ಇದು ಟ್ರೇಸ್ ಮಾಡಿ 2 ಕಡೆ ಆಮೇಲೆ ಡಿಸೈನ್ ಮಾಡಿದ್ದು ಹೀಗೆ ಬರುತ್ತೆ. ಇದು ಫ್ರಂಟ್ ನೆಕ್ ಇಂದಿದು. ನಾನು ಯಾಕೆ ಇದು ವಿಡಿಯೋನ ಬ್ಲೌಸ್ ಪೀಸನ್ನು ವರ್ಕ್ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಆರಿ ವರ್ಕು ಅಥವಾ ನೀವು ಯಾವುದೇ ಸ್ಕಿಲ್ಲನ್ನು ಕಲ್ತಿದ್ರೂ ಕೂಡ ಅದರಲ್ಲಿ ಹಣ ಮಾಡ್ಬೋದು. ಪೇಂಟಿಂಗು, ಟೇಲ್ರಿಂಗು, ಜಿಗ್ಜಾಗ್ ಫಾಲ್ಸು, ಕುಚ್ಚು, ಯಾವುದನ್ನೇ ಕೂಡ ನೀವು ಮನೆಯಲ್ಲೇ ಕೂತು ಅರ್ನ್ ಮಾಡ್ಬೋದು ಕಲ್ತಿದ್ರೆ. ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ, ಈ ವರ್ಕ್ ಕೂಡ. ಆಮೇಲೆ ಅವರು ನನಗೆ ಸಾರಿ ಕೊಟ್ಟಿದ್ದರು, ಫಾಲ್ಸಿಗೆ ಮತ್ತು ಜಿಗ್ಜಾಗ್ ಮಾಡೋದಕ್ಕೆ ಅಂತಲೇ ಕೊಟ್ಟಿದ್ದರು. ಅದಕ್ಕೋಸ್ಕರ ಇದ್ರ ಪೀಸ್, ಇದು ಬ್ಲೌಸ್ ಪೀಸು ಇದಾಗಿತ್ತು. ಇದ್ರ ಮೇಲೆ ವರ್ಕ್ ಇರೋದ್ರಿಂದ ನಾವು ಮತ್ತೆ ಅದ್ರ ಮೇಲೆ ವರ್ಕ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಆಲ್ರೆಡಿ ಡಿಸೈನ್ ಇದೆ ಅದ್ರ ಮೇಲೆ, ವರ್ಕ್ ಆಗಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ದಕ್ಕೆ ನೀವೇ ಬ್ಲೌಸ್ ಪೀಸ್ ತಂದು ಅದ್ರ ಮೇಲೆ ವರ್ಕ್ ಹಾಕ್ಕೊಡಿ ಅಂತ ಹೇಳಿದರು. ಮತ್ತು ಅವರು ಯಾವುದೇ ಅಮೌಂಟ್ ಬಗ್ಗೆನೂ ನನಗೆ ಹೇಳಿರಲಿಲ್ಲ. ನೀವೇ ಮಾಡಿಕೊಡಿ, ನನಗೆ ಚೆನ್ನಾಗಾದರೆ ಆಯಿತು ಅಂತ ಹೇಳಿದ್ದಕ್ಕೆ ನಾನೇ ಡಿಸೈನ್ ಚಾಯ್ಸ್ ಮಾಡಿ ಬ್ಲೌಸ್ ಪೀಸ್ ತಂದು ವರ್ಕ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ. ಆಮೇಲೆ ಇದು ಅಷ್ಟೇ, ಬ್ಲೌಸ್ ಸಾರಿ ಈ ಥರ ಬಂದಿದೆ, ಬ್ಲೌಸು ಈ ಥರ ಬಂದಿದೆ. ಜಿಗ್ಜಾಗು ಫಾಲ್ಸು ಎಲ್ಲ ನಾನೇ ಹಾಕಿದ್ದು. ಒಬ್ಬರದ್ದೇ ಸಾರಿ ಇದು, ಬ್ಲೌಸ್ ಪೀಸು ಸಾರಿ ಎಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೀವು ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಕೂಡ ಹಾಕಿ ಆಯಿತಾ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆರಿ ವರ್ಕ್ ಕಲಿಬೇಕು ಅಂತ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಸ್ವಲ್ಪ ಬಾಕಿ ಇದೆ ಮಾಡೋದು. ಹಾಕ್ತೀನಿ ನಾನು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನನಗೆ, ವರ್ಕ್ ಇರೋದ್ರಿಂದ. ನಾನು ಇದು 2 ವರ್ಕನ್ನು ಜಸ್ಟ್ 6 ದಿನದಲ್ಲಿ ಅಷ್ಟೇ ಮುಗಿಸಿದ್ದು. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತು ನನಗೆ, ಈ ವರ್ಕ್ ಮಾಡೋದಕ್ಕೆ ಟೈಮ್ ಹಿಡಿತು. ಆಮೇಲೆ ಈ ವರ್ಕ್ ಮಾಡೋದಕ್ಕೆ ಜಸ್ಟ್ 3 ದಿನ ಅಷ್ಟೇ ತಗೊಂಡಿದ್ದು ನಾನು. 3 ದಿನ 2.5 ಅಷ್ಟೇ ಅನಿಸುತ್ತೆ. ಟೋಟಲಾಗಿ 6 ದಿನದಲ್ಲಿ ನಾನು ಈ ಬ್ಲೌಸನ್ನು ವರ್ಕನ್ನು ಮಾಡಿ ಮುಗಿಸಿದ್ದೇನೆ. ಇದನ್ನೇ ಸ್ವಲ್ಪ ಲೇಟ್ ಆಗಿದ್ದು ನನಗೆ ಮಾಡೋದಕ್ಕೆ. ನಾನು ಡೈಲಿ 2 ರಿಂದ 3 ಅವರ್ ಅಷ್ಟೇ ಕೂತ್ಕೊಳ್ಳೋದು ಆರಿ ವರ್ಕ್ ಮಾಡೋದಕ್ಕೆ. ಆಮೇಲೆ ಪಾರ್ಲರ್ ವರ್ಕು, ಮನೆ ಕೆಲಸ ಅಂತ ಹಾಗೆ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ 3 ತಾಸು 2 ತಾಸು
ಫ್ರೀ ಇದ್ದಾಗ ಮಾಡ್ತೀನಿ ನಾನು ಅಷ್ಟೇ. ಯಾರು ಮನೆಯಲ್ಲಿ ಹೆಣ್ಮಕ್ಳು ಫ್ರೀ ಇರೋದಕ್ಕಿಂತ ಯಾವುದಾದ್ರೂ ಒಂದು ವರ್ಕನ್ನು ನೀವು ಕಲಿತ್ರೆ ಆರಾಮಾಗಿ ಮನೇಲೇ ಕೂತು ನೀವು ಅರ್ನ್ ಮಾಡ್ಬೋದು. ಇನ್ನೊಬ್ಬರಿಗೆ ನೀವು ಕಲಿತು ಇನ್ನೊಬ್ರಿಗೆ ಕೂಡ ಹೇಳ್ಕೊಡ್ಬೋದು, ಅದರಿಂದ ಇನ್ನೊಬ್ರಿಗೆ ಕೂಡ ಹೇಳ್ಕೊಡ್ಬೋದು. ನಾನು ಇದು ಕೇವಲ 2 ಸಾರಿಯಲ್ಲಿ ಮತ್ತು 2 ಬ್ಲೌಸಲ್ಲಿ ಅರ್ನ್ ಮಾಡಿದ್ದು. ಇದು ಡಿಸೈನ್ ತುಂಬ ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ವರ್ಕ್ ಆಗಿರೋದ್ರಿಂದ ನಾನು ಇದಕ್ಕೆ 2ರಿಂದ 2,500 ತಗೋಬೋದು. ಈ ಡಿಸೈನಿಗೆ ನಾನು ತಗೊಂಡಿದ್ದಕ್ಕೆ ಜಸ್ಟ್ 2,000 ಅಷ್ಟೇ ನಾನು ತಗೊಂಡಿದ್ದು. ಇದಕ್ಕೆ 1,500 ಅಷ್ಟೇ ನಾನು ತಗೊಂಡಿದ್ದು. ಆಮೇಲೆ ಜಿಗ್ ಜಾಗು ಫಾಲ್ಸು ಅದೆಲ್ಲ ಸೇರಿ 3,820 ಅಷ್ಟೇನೋ ಆಗಿದೆ. ಅದಕ್ಕೋಸ್ಕರ ನೋಡೋದಕ್ಕೆ ಸಿಂಪಲ್ಲು ಸ್ವಲ್ಪ ವರ್ಕ್ ಅನಿಸುತ್ತೆ. ನಾವು ಅಮೌಂಟ್ ತಗೊಳ್ಳುವಾಗ ನಮಗೆ ಖುಷಿಯಾಗುತ್ತೆ, ಇಷ್ಟೊಂದು ದುಡಿದ್ವ ನಾವು ಅಂತ. ಹಾಗೆ ಯಾರ್ಯಾರೆಲ್ಲ ಹೆಣ್ಮಕ್ಳು ಖಾಲಿ ಇದ್ದೀರಲ್ಲ, ಮನೇಲಿ ಫ್ರೀ ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ನಾನು ವರ್ಕೆಲ್ಲ ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ಆರಾಮಾಗಿ ಟೈಮ್ ಇದ್ದಾಗ ನೀವು ಕಲ್ತ್ಕೊಂಡು ವಿಡಿಯೋ ನೋಡಿಕೊಂಡು ಆರಾಮಾಗಿ ಫ್ರೀಯಾಗಿ ವಿಡಿಯೋ ನೋಡಿಕೊಂಡು ಕಲ್ತ್ಕೊಂಡು ನೀವು ನಿಮ್ಮ ಬ್ಲೌಸಿಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಮಾಡಿ ಕಲ್ತ್ಕೊಂಡು ಆಮೇಲೆ ಬೇರೆಯವರಿಗೂ ವರ್ಕನ್ನು ಹಾಕ್ಕೊಡ್ಬೋದು. ಅದನ್ನು ಕೂಡ ನೀವು ಅರ್ನ್ ಮಾಡ್ಬೋದು, ಇನ್ನೊಬ್ರಿಗೆ ಹೇಳ್ಕೊಡೋಣ ಮಾಡ್ಬೋದು, ದುಡ್ಡನ್ನು ಸಂಪಾದನೆ ಮಾಡಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ವರ್ಕು ಹಾಕಿದ್ದೀನಿ. ಇನ್ಮೇಲೆ ಇನ್ನೂ ತುಂಬ ಜಾಸ್ತಿಯಾಗಿ ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ನೀವು ಕೂಡ ನೋಡಿ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.